ಬ್ರಹ್ಮಾಂಡ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗುರುಜಿ, ನಾವು ಪ್ರತಿನಿತ್ಯ ಬಳಸುವಂತಹ ಬಟ್ಟೆಯ ಬಣ್ಣದ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ರಿ. ಈಗ ಮುಂದಿನ ವಿಚಾರಗಳೇನಿದೆ ಗುರುಜಿ? ಈಗ ನಿಮಗೆಲ್ಲರಿಗೂ ಒಂದು ವಿಶೇಷವಾಗಿರ್ತಕ್ಕಂಥ ಸಂಗತಿಯನ್ನು ಹೇಳ್ತೀನಿ. ಜಗತ್ತಲ್ಲಿ ಪ್ರತಿಯೊಬ್ಬ ಮನುಷ್ಯ ಇವತ್ತಿನ ದಿವಸ ಕಾರ್ಯಕ್ರಮದ ಮುಖಾಂತರವಾಗಿ ಮಾಧ್ಯಮ ಎಷ್ಟು ಮಟ್ಟಿಗೆ ಬೆಳೆದಿದೆ ಅಂತಕ್ಕಂಥ ವಿಚಾರ ಜನರು ಪ್ರತಿಯೊಬ್ಬರು ತಿಳ್ಕೋಬೇಕಾದ್ದು. ಅಂದರೆ ಇವಾಗ ಒಬ್ಬರನ್ನ ಬನ್ನಿಪ್ಪ ಅಂತ ಹೇಳಿ ಕರಿಬೇಕಕ್ಕಿಂತ ಆ ಕಾಲದಲ್ಲಿ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅನ್ನೋದು ಮಾತ್ರ ಇತ್ತು. ಇವತ್ತು ಮಾಧ್ಯಮ ಎಷ್ಟು ಪ್ರಭಾವವಾಗಿರ್ತಕ್ಕಂಥದ್ದು ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರವನ್ನು ಮಾಧ್ಯಮದ ಮುಖಾಂತರ ಅಷ್ಟು ಮಟ್ಟಿಗೆ ಬೆಳೆದು ಹೋಗಿದೆ. ಇವತ್ತು ಪ್ರತಿಯೊಬ್ಬ ಮನುಷ್ಯ ಎಷ್ಟು ಮಟ್ಟಿಗೆ ಬೆಳೆದಿದ್ರೂ ಸಹ ಪ್ರತಿಯೊಬ್ಬ ತಿಳ್ಕೋಬೇಕಾದ್ದು ವಿಚಾರಗಳು ಸಾಕಷ್ಟು. ಲೋಕ ಕಲ್ಯಾಣಾರ್ಥವಾಗಿ ಪ್ರತಿಯೊಬ್ಬ ಮನುಷ್ಯ ಏನು ಮಾಡ್ತಾನೆ ಅನ್ನೋದು ಬಹಳ ಮುಖ್ಯ. ಇವತ್ತು ಎಷ್ಟೋ ಜನ ಹೇಳ್ತಾರೆ, ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ವಿ, ನಾವು ಆ ಕಾರ್ಯಕ್ರಮವನ್ನು ಮಾಡಿದ್ವಿ. ಲೋಕಕ್ಕೋಸ್ಕರ ಏನು ಮಾಡ್ತಾ ಇದ್ದೀರಾ ಅನ್ನೋದು ಬಹಳ ಮುಖ್ಯ. ನೀವೆಲ್ಲ ಗಮನಿಸಿ ಕೇಳಬೇಕಾದ್ದು ಭಾಳ ವಿಚಾರವಾಗಿರ್ತಕ್ಕಂಥದ್ದು. ಪ್ರತಿನಿತ್ಯ ಜ್ಞಾಪಿಸ್ತಾ ಇರ್ತೀನಿ, ವಿಚಾರವನ್ನು ತಿಳಿಸ್ತಾ ಹೋಗ್ತೀನಿ. ಇದನ್ನು ಸರಿಯಾಗಿ ಗಮನಿಸ್ಕೊಳ್ಳಿ, ಕೇಳ್ಕೊಳ್ಳಿ. ಮೊದಲಾಗಿ ಬಂದಿರತಕ್ಕಂಥದ್ದು ಭೂಲೋಕಕ್ಕೆ ಬಂದಿರತಕ್ಕಂಥ ಕಷ್ಟಗಳಲ್ಲಿ ಪಂಚಭೂತಗಳಾಗಿರ್ತಕ್ಕಂಥ ಒಬ್ಬ ಮನುಷ್ಯ ಆ ಪಂಚಲೀನವಾಗಿರ್ತಕ್ಕಂಥ ಒಂದು ವಿಚಾರವನ್ನು ಎಲ್ಲ ಪಂಚಭೂತಗಳಾಗಿ ದೇಹವನ್ನು ಸೃಷ್ಟಿಯಾಯಿತು. ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ. ಬ್ರಹ್ಮ ಸೃಷ್ಟಿಯ ಈ ಮೂಲವನ್ನು ಜಾತಿ ಮತ ಭೇದವಿಲ್ಲದೆ ಪಂಚಭೂತಗಳ ತತ್ವದಲ್ಲೇ ಸೇರಬೇಕು ಅಂತ ಗಾಯತ್ರಿ ಮಹಾಯಜ್ಞವನ್ನು 1992ರಲ್ಲಿ ಮೊದಲನೇದಾಗಿ ಪ್ರಾರಂಭಿಸಿರ್ತಕ್ಕಂಥ ವಿಚಾರವನ್ನು ನಾನೇ ಸ್ವತಃ ಶೃಂಗೇರಿ ಮಠದಲ್ಲಿ ವಿಶೇಷವಾಗಿ ಮಾಡಿರ್ತಕ್ಕಂಥದ್ದು. ತದನಂತರ ಅತಿರುದ್ರವನ್ನು ಮಾಡಿದ್ವಿ. ಅತಿರುದ್ರ ಅಂತಕ್ಕಂಥದ್ದು ಏನು ಅಂದರೆ ಲೋಕ ಕಲ್ಯಾಣಾರ್ಥವಾಗಿ ಪ್ರತಿಯೊಬ್ಬ ಮನುಷ್ಯನಿಗೆ ಉಗ್ರವಾಗಿ ಕೋಪ ಬಂದಿರತಕ್ಕಂಥ ವಿಚಾರಗಳು. ಆ ಕೋಪ ಬಂದಾಗ ಎಷ್ಟು ಮಟ್ಟಿಗೆ ತಾಮಸಗೊಳ್ತಾನೆ, ಜೀವನದಲ್ಲಿ ಕಲಿಯುಗ ಅಂತ್ಯಕಾಲಕ್ಕೆ ಏನೇನು ಮಾಡ್ತಾನೆ, ಸತ್ಯುಗಕ್ಕೆ ಮೊದಲು ಏನೋ ಆ ಕೋಪ ಬಂದಿರುತ್ತೆ ಸರಿಪಡಿಸಬೇಕು ಅಂತ. ತದನಂತರ ಅತಿರುದ್ರದ ನಂತರ ಲಕ್ಷ್ಮೀನಾರಾಯಣ ಮಹಾಯಾಗ. ಈ ಲಕ್ಷ್ಮೀನಾರಾಯಣ ಮಹಾಯಾಗ ಅಂದರೆ ಪ್ರತಿಯೊಬ್ಬ ಮನುಷ್ಯ ಮದುವೆ ಆಗಲೇಬೇಕು ಅನ್ನೋದು ಜೀವನ ಚರಿತ್ರೆ, ಪ್ರಕೃತಿಯ ನಿಯಮ. ಒಂದು ಗಂಡಿಗೆ ಒಂದು ಹೆಣ್ಣು ವಿಶೇಷವಾಗಿರ್ತಕ್ಕಂಥ ಒಂದು ಸಂಗತಿ. ಆ ರೀತಿಯಾಗಿ ಗಂಡ ಹೆಂಡತಿ ಬಾಂಧವ್ಯ ಎಷ್ಟು ಚೆನ್ನಾಗಿತ್ತೋ, ಆದರೆ ಮುಂದಿನ ಬರ್ತಕ್ಕಂಥ ಪೀಳಿಗೆಗಳಲ್ಲಿ ಇವತ್ತಿನ ದಿವಸ ಇವತ್ತು ಮದುವೆ ಆಗ್ತಾರೆ, 3 ದಿವಸಕ್ಕೆ ಡೈವರ್ಸ್ ಅಥವಾ 3 ತಿಂಗಳಿಗೆ ಡೈವರ್ಸ್ ಅಥವಾ ಹೀಗೆ ಹೋಗಿ ಹೋಗಿ ಮದುವೆ ಆಗಿ ಇನ್ನೇನು ಗಂಡ ಹೆಂಡತಿ ಮದುವೆ ಆಗಬೇಕು ಅಂದರೆ ಇನ್ನು ತಾಳಿ ಕಟ್ಟಕ್ಕೆ ಮೊದಲೇ ಡೈವರ್ಸ್ ಅಂದರೆ ಗಲಾಟೆಗಳು, ಗಲಭೆಗಳು, ವರದಕ್ಷಿಣೆ, ವರೋಪಚಾರ ಅಂಥೇಳಿ ಜೀವನವನ್ನೇ ಕಳೆದುಕೊಂಡ್ಬಿಡ್ತಾರೆ. ಹೀಗೆ ಇಂಥ ರೀತಿ ಕಲಿಯುಗದಲ್ಲಿ ಬರುತ್ತೆ ಅಂತ ಲಕ್ಷ್ಮೀನಾರಾಯಣ ಮಹಾಯಾಗವನ್ನು ಮಾಡಿದ್ವಿ. ತದನಂತರ ಇಡೀ ಜಗತ್ತಿಗೆ ಒಬ್ಬರಲ್ಲ ಒಬ್ಬರಿಗೆ ಕಾಳಸರ್ಪ ಯೋಗಗಳು, ಕಾಳಸರ್ಪ ದೋಷಗಳು ಸಾಕಷ್ಟಿವೆ. ಹಾವಿನಿಂದನೇ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನ. ಇವತ್ತಿನ ದಿವಸ ಹಾವಿಲ್ಲದೆ ಜಗತ್ತೇ ಇಲ್ಲ ಅಂತಕ್ಕಂಥ ವಿಚಾರವನ್ನು ತಿಳ್ಕೋಬೇಕು ತಾವೆಲ್ಲ. ಯಾಕೆಂದರೆ ಮೂಲ ಆಧಾರವೇ ನಾಗಲಕ್ಷ್ಮಿ. ಮಹಾಗಣಪತಿಗೆ ಹೊಟ್ಟೆಯ ಮೇಲೆ ವಿಶೇಷವಾಗಿರ್ತಕ್ಕಂಥ ಹಾವು, ಸುಬ್ರಹ್ಮಣ್ಯನಿಗೆ ವಾಹನವಾಗಿ ಕಾಲಲ್ಲಿ ಇರತಕ್ಕಂಥದ್ದೇ ಹಾವು, ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಪರಮೇಶ್ವರನ ಕೊರಳಲ್ಲಿ ಹಾವು, ನಾರಾಯಣ ಶೇಷಾಯ ಮಲಗಿರ್ತಕ್ಕಂಥದ್ದೇ ಆದಿಶೇಷನೂ ಹಾವು. ಜಗನ್ಮಾತೆ ಕರ್ಮಾರಿಯಮ್ಮ ಆಗಿರಬೇಕಾದ್ರೆ ಆದಿ ಅಂತ್ಯವಾಗಿ ಕೂತಿರ್ತಕ್ಕಂಥದ್ದೇ ಆದಿಶಕ್ತಿ, ಆ ವನದುರ್ಗೆನೇ ಹಾವು. ಈ ರೀತಿಯಾಗಿ ಎಲ್ಲ ರೀತಿಯಾದ ಹಾವಾಗಿದೆ ನಮ್ಮಲ್ಲಿರ್ತಕ್ಕಂಥ ಸ್ಪೈನಲ್ ಕಾರ್ಡ್. ಇವತ್ತಿನ ದಿವಸ ಬೆನ್ನಿನ ಮೂಳೆ ಏನು ಸ್ಪೈನಲ್ ಕಾರ್ಡ್ ಅಂತಿದೆ, ತಲೆಯಲ್ಲಿ 3 ಭಾಗಗಳಿರ್ತಕ್ಕಂಥ ಮೆದುಳು ಏನಿದೆ 1, 2, 3 ಅದು ಹೆಡೆಯಾಗಿ ಹೀಗೆ ಇರುತ್ತೆ. ಅದರ ಸ್ಪೈನಲ್ ಕಾರ್ಡ್, ಅದರಲ್ಲಿ ಹಿಂಭಾಗದಲ್ಲಿರ್ತಕ್ಕಂಥ ಗುದದ್ವಾರದವರೆಗೂ ಕುಂಡಲಿನಿ ಶಕ್ತಿ ಅಂತ ಹೇಳ್ತೀವಿ. ಇದು ಒಂದು ಮನುಷ್ಯನ ಒಳಗೆ ಸೇರಿರ್ತಕ್ಕಂಥ ಹಾವಿನ ಮುಖಾಂತರ. ಅದಕ್ಕೆ ಒಂದು ಹಾವಿನ ಅನುಗ್ರಹ ಇಲ್ಲದೇ ಇದ್ದರೆ ಗಂಡ ಹೆಂಡತಿಗೆ ಮಕ್ಕಳಾಗಕ್ಕೆ ಸಾಧ್ಯವೇ ಇಲ್ಲ. ಬರೆದಿಟ್ಕೊಂಬಿಡಿ. ಯಾರು ದುರಹಂಕಾರ ಪಡ್ತಾರೋ ಜೀವನದಲ್ಲಿ ಏನು ಬೇಕಾದರೂ ಆಗತ್ತೆ. ಆದರೆ ಸಂತಾನ ರಹಿತರಾಗಿರ್ತಕ್ಕಂಥವ್ರು ಸಂತಾನ ಅಭಿವೃದ್ಧಿ ಆಗಬೇಕಂದ್ರೆ ಭಾಳಷ್ಟು ಕಷ್ಟ. ಕೆಲವರು ಹೇಳ್ತಾರೆ, ಒಂದು ಅರಳಿ ಮರ ಸುತ್ಕೊಂಡ್ಬಂದ್ಬಿಟ್ರೆ 4 ಪ್ರತಿಷ್ಠಾಪನೆ ಮಾಡಿದ್ರೆ ಹಾವು ವಿಶೇಷವಾಗಿ ಅನುಗ್ರಹ ಸಿಗುತ್ತೆ ಅಂತ. ಖಂಡಿತ ಇಲ್ಲ. ಹಾವಿನ ಅನುಗ್ರಹ ಇರಬೇಕು, ರಾಹು ತತ್ವ ಇರಬೇಕು. ಆದರೆ ಈ ಕಾಳಸರ್ಪ ದೋಷದಿಂದ ತಪ್ಪಿಸ್ಕೊಳ್ಳದೇ ಇದ್ದರೆ ಜೀವನದಲ್ಲಿ ಹುಟ್ಟಿದಾಗಿಂದ ಸಾಯೋದ್ರೊಳಗೆ ಬರಬೇಕಾದರೆ ಆ ಕಾಳಸರ್ಪ ದೋಷವನ್ನು ಇಡೀ ಜಗತ್ತಿಗೆ ಒಬ್ಬೊಬ್ಬನಾಗಿ ಮಾಡಿಸ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಕಾಳಸರ್ಪ ಮಹಾಯಾಗವನ್ನು ಮಾಡಿದ್ವಿ. ಅದಾದ ಮೇಲೆ ನವದುರ್ಗ ಯಾಗವನ್ನು ಮಾಡಿದಾಗ ಆ ನವದುರ್ಗ ಯಾಗ 9 ನವದುರ್ಗೆಯರು 9 ಗ್ರಹದ ಮುಖಾಂತರ ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟವಾಗಿರ್ತಕ್ಕಂಥ ಈ ಜೀವನವನ್ನು ಜೀವನ ಚರಿತ್ರೆಯಲ್ಲಿ ಪರಿವರ್ತನೆ ಮಾಡ್ತಾ ಹೋಗಬೇಕು. ಅದಕ್ಕೆ ನವದುರ್ಗೆಯರು ಭೂಮಿಗೆ ಮೇ 6ನೇ ತಾರೀಕು ಹೋದ ವರ್ಷವೇ ವಿಶೇಷವಾಗಿ ಬಂದು 12ನೇ ತಾರೀಕು ಭೂಸ್ಪರ್ಶವಾಗಿರೋದು ಸತ್ಯ ಸತ್ಯ ಸತ್ಯ. ಈ ರೀತಿಯ ಆ ದೇವಿಗಳನ್ನು ಸ್ವಾಗತ ಮಾಡಿರೋದೇ ವಸಿಷ್ಠ ಋಷಿಗಳು. ಅದಕ್ಕೆ ವಸಿಷ್ಠ ಯಾಗಶಾಲೆ ಅಂತ ಮಾಡಿ ವಿಶೇಷವಾಗಿ ನವದುರ್ಗೆ ಯಾಗವನ್ನು ಅದೇ ರೀತಿಯಾಗಿ ಮಾಡಿಕೊಂಡ್ರು. ತದನಂತರ ಇಡೀ ಜಗತ್ತಲ್ಲಿ ಶನಿ ಇಲ್ಲದೆ ಕರ್ಮ ಹುಟ್ಟು ಸಾವು ಕೂಡ ನಡಗ ಹೋಗುತ್ತೆ. ಅಂದರೆ ಒಂದು ಮಗು ಹೊರಗಡೆ ಬರಬೇಕಾದ್ರೆ ವ್ಯಾಂತ ಅಳಲ್ವಂತೆ. ಅಳದೇ ಇದ್ದಾಗ ಏನು ಮಾಡ್ತಾನೆ ಡಾಕ್ಟ್ರು, ತಲೆ ಕೆಳಗೆ ಕಾಲ ಮೇಲೆ ಮಾಡ್ಕೊತಾನೆ.
ಆವಾಗ ಬೆನ್ನ ಮೇಲೆ ಹೊಡಿತಾನೆ ಜೀವ ಬರಲಿ ಅಂತ. ಆ ತಟ್ಟದ ಮೇಲೆ ಶನಿ ಬರ್ಬೋದಪ್ಪ ಈ ಭೂಮಿಗೆ, ಇನ್ನೂ ಅಕೌಂಟ್ ತಿರ್ಲಿ ಹಳೆಯ ಜನ್ಮದ್ದು ಅಂತ ಹೇಳಿದ ಮೇಲೇ ಆ ಕರ್ಮ ಹುಟ್ಟಿದ ಮೇಲೆ, ಇಲ್ಲದೇ ಆ ಕರ್ಮ ಮತ್ತೆ ಪ್ರವೇಶ ಆಗದಿದ್ರೆ ಮಗು ಸತ್ತು ಹೋಗುತ್ತೆ, ಭ್ರೂಣ ಅಂತಕ್ಕಂಥ ವಿಚಾರ. ಆದರೆ ಹೊರಭಾಗದಲ್ಲಿ ಬರಬೇಕಾದ್ರೆ ಬೆನ್ನು ತಟ್ಟಿದ ತಕ್ಷಣ ಶನೇಶ್ವರ ಎಸ್ ಬರ್ಬೋದು ಅಂತಾನೆ. ಆ ಸಮಯಕ್ಕೆ ಹೊರಗಡೆ ವ್ಯಾನ್ ತಡೆಯುತ್ತೆ. ಸಾಯ್ತಾ ಇರೋ ಮನುಷ್ಯನು ಹಾಗೆ ಸತ್ತು ಹೋಗಿದ್ರೆ ಅಕೌಂಟ್ಸ್ ನೋಡ್ತಾ ಇರ್ತಾನೆ. ಏನೋ ಹೋದ್ಸಲಿ ರೇಪ್ ಮಾಡಿದ್ದೆ ಯಾವಳನ್ನ ಅನುಭವಿಸೋದು ನನ್ನ ಮಗನ ಯೂಸ್ಲೆಸ್ ಫೆಲೋ. ಅಕ್ಕನ ದುಡ್ಡು ಅಂತ ತೊಗೊಳ್ಬೇಕಾಗಿತ್ತು, ಅವಳದು ದುಡ್ಡು ಬೇಕಾಗಿತ್ತ ನಿನಗೆ, ಆ ಆಸ್ತಿ ಅಲ್ಲದೆ ನಿನ್ನ ಆಸ್ತಿಗೆ ಭಾಗ ಬರೋದಲ್ಲದೆ ಅವಳದ ಆಸ್ತಿನೂ ಬೇಕಾ, ಅನುಭವಿಸು ಯೂಸ್ಲೆಸ್ ಫೆಲೋ ಅಂಥೇಳಿ ಒಬ್ಬೊಬ್ಬನಾಗ ಅಕೌಂಟ್ಸ್ ತೆಗೆದು ನೋಡ್ತಾನೆ. ಶನೇಶ್ವರ ಸಾಯೋ ಟೈಮಲ್ಲಿ ಬೆಡ್ ರಿಡನ್ ಮಾಡ್ತಾನೆ. ಯಾವತ್ತೂ ತಿಳ್ಕೊಳ್ಳಿ, ಹೀಗೆ ಕಾಫಿ ಕುಡಿತಾ ಇದ್ದ ಸಮಯದಲ್ಲಿ 1 ನಿಮಿಷಕ್ಕೆ ಹಾಗೆ ಪ್ರಾಣ ಹೋದರೆ ನಿಜವಾದ ಅನಾಯಾಸ ಮೃತ್ಯು ಯಾರಿಗಿರುತ್ತೋ ಭಗವಂತನ ರೀತಿಯಲ್ಲಿ ಬಹಳ ಒಳ್ಳೆಯವನು. ಯಾವತ್ತವನು ತುಂಬ ದಾನ ಧರ್ಮ ಮಾಡಿರ್ಬೋದು, ಹೆಸರಾಂತ ವ್ಯಕ್ತಿ ಆಗಿರ್ಬೋದು, ಬೆಡ್ ರಿಡನ್ 1 ಸಲ ಆದ ಅಂದರೆ ಅವನು ಪೂರ್ವ ಜನ್ಮದ್ದಲ್ಲ ಈ ಜನ್ಮದ್ದಲ್ಲ ಎಲ್ಲ ಸೇರಿ ಒಟ್ಟಿಗೆ ಅಕೌಂಟ್ ಏನು ಮಾಡ್ತಾನೆ, ಅನುಭವಿಸು ಯೂಸ್ಲೆಸ್ ಫೆಲೋ ಅಂತ ಅಲ್ಲೇ ಬಿಸಾಕಿರ್ತಾನೆ. ಅದಕ್ಕೆ ಎಷ್ಟು ಜನ ಇವತ್ತು ಬೆಡ್ ರಿಡನ್ ಆಗಿದ್ರೆ ಗಂಡ ಬೆಡ್ ರಿಡನ್ ಆಗಿ ಹೆಂಡತಿ ಆ ಕಡೆ ಹೋಗ್ತಾ ಇರ್ತಾಳೆ ಮಾಡ್ಕೊಳ್ರಿ ಬೇಕಾದ್ರೆ ಅಂತ. ಆದರೆ ನಿಜವಾಗ್ಲೂ ಅವನಲ್ಲಿ ಗುರುಬಲ ಅಂತಿದ್ರೆ ಅವಳು ಪಾಪ ಸೇವೆ ಮಾಡ್ತಾಳೆ. ಇವತ್ತಿನ ದಿವಸ ಎಷ್ಟೋ ಸೊಸೆಂದರು ಅತ್ತೆ ಅಕಸ್ಮಾತ್ ಬೆಡ್ ರಿಡನ್ ಆಗಿದ್ರು ಸೇವೆ ಮಾಡೋರಿದ್ದಾರೆ. ಇವತ್ತು ಎಷ್ಟೋ ಜನ ಸೊಸೆಂದ್ರಿಗೆ ಬೆಡ್ ರಿಡನ್ ಆಗಿದ್ದ ಸಮಯದ ಅತ್ತೇಂದ್ರ ಸೇವೆ ಮಾಡೋರಿದ್ದಾರೆ. ಇವತ್ತು ಗಂಡ ಹೆಂಡತಿ ಬಾಂಧವ್ಯ ಬೆಡ್ ರಿಡನ್ ಆಗಿರ್ತಕ್ಕಂಥ ದೋಷದಲ್ಲಿ ಸೇವೆ ಮಾಡೋರು ಇದ್ದಾರೆ. ಸೇವೆ ಇಲ್ಲದೆ ಒಬ್ಬನೇ ಒಂಟಿ ಪಿಚಾಚಿಯಾಗಿ ಬಿದ್ದಿರೋದು. ಇದಕ್ಕೆ ಈ ಕರ್ಮದೇವತೆಗೆ ಯಾರು ಹೊಣೆ? ಅದಕ್ಕೆ ಇಡೀ ಜಗತ್ತಿಗೆ ಕರ್ಮವನ್ನು ಕಳೆಯೋಕ್ಕೋಸ್ಕರ ಪ್ರಳಯ ರುದ್ರ ಶನೇಶ್ವರ ಮಹಾಯಾಗವನ್ನು ಮಾಡಿದೆ. ಆಗ ಬಂದಿರತಕ್ಕಂಥ 7 ಲಕ್ಷ ಚಿಲ್ಲರೆ ಜನಗಳು ಅಷ್ಟೂ ಜನ ಬಂದು ತಮ್ಮ ಕರ್ಮಗಂಟುಗಳನ್ನು ಹಾಕಿದ್ರು. ಈಗ ದೇವಿ ಆಜ್ಞೆ ಏನು ಅಂದರೆ ನವೆಂಬರ್ 3 28ನೇ ತಾರೀಕು ಅಕ್ಟೋಬರ್ 29ನೇ ತಾರೀಕು ಅಕ್ಟೋಬರ್ ಅಂದು ವಿಶೇಷವಾಗಿ ಗುರು ರಕ್ಷಣೆ. ಏನು ಈ ಗುರು ರಕ್ಷಣೆ ಅಂದರೆ ಇಡೀ ಜಗತ್ತಲ್ಲಿ ಪ್ರತಿಯೊಬ್ಬ ಮನುಷ್ಯ ಗುರು ರಕ್ಷಣೆ ಇಲ್ಲದೆ ಇದ್ದರೆ ಏನೂ ಸಾಧ್ಯವಿಲ್ಲ. ಆ ಸಾಧ್ಯವಿಲ್ಲದೆ ಇರತಕ್ಕಂಥ ಕೆಲಸ ಏನು ಮಾಡ್ಕೋಬೇಕು ಅಂದರು ಇದೇ ಅಕ್ಟೋಬರ್ 28, 29. ಏನದು ಕ್ವಶನ್ ಮಾರ್ಕ್ ಅನ್ನೋದು ಮುಂದಕ್ಕೆ ಹೇಳ್ತೀನಿ, ಕಾಯ್ತಾರೆ. ಗುರುಜಿ, ಮನುಷ್ಯ ಕುಲಕ್ಕೂ ಹಾಗೆ ಸರ್ಪಕ್ಕೂ ಇರುವಂತಹ ಅದ್ಭುತ ಬಾಂಧವ್ಯದ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ರಿ. ವೀಕ್ಷಕರೇ, ಇನ್ನು ಮತ್ತಷ್ಟು ವಿಚಾರಗಳನ್ನು ನಾವೆಲ್ಲರೂ ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ.